ಅಪ್ಪ ಅಪ್ಪ ರಾಮ 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 ರಾಮ. ನಿಮ್ಮಮ್ಮ ಹೇಗಿದ್ರೋ ನೀನು ಹಾಗೆ ಇದೀಯ. ಹೇಳೆ, ಸುಳ್ಳು ಹೇಳಿ ಎಲ್ಲಿ ಹೋಗಿ ಬಂದ್ಯೆ? ನಿನ್ನಿಂದನೇ ಕಣೆ ನನ್ನ ಮಗನಿಗೆ ಈ ಪರಿಸ್ಥಿತಿ ಬಂದಿರೋದು. ನೀನ್ ಹೇಳಿರೋ ಒಂದು ಸುಳ್ಳಿನಿಂದ ನಿಮ್ಮಮ್ಮ ಮಾಡಿದ ದ್ರೋಹ ನಿಮ್ಮ ತಂದೆಗೆ ನೆನಪಿಗೆ ಬಂದಿದೆ. ಎಂಥ ಅವಸ್ಥೆಯಲ್ಲಿ ಮಲಗಿದ ನೋಡೆ ನನ್ನ ಮಗ. ಅಪ್ಪ ಅಪ್ಪ ಐ ಆಮ್ ಸಾರಿ. ನಾನ್ ನಿಮ್ಮನ್ನ ಹರ್ಟ್ ಮಾಡ್ಬೇಕು ಅನ್ಕೊಳ್ಳಿಲ್ಲ. ಬರೀ ಸರ್ಪ್ರೈಸ್ ಮಾಡ್ಬೇಕು ಅನ್ಕೊಂಡೆ ಅಷ್ಟೇ. IAS ಆಗಿ ತೋರ್ಸೋಣ ಅನ್ಕೊಂಡಿದ್ದೆ. ಅಪ್ಪ ಒಂದು ಸುಳ್ಳು ಹೇಳಕ್ ಶುರು ಮಾಡಿದ್ರೆ ಆಮೇಲೆ 100 ಸುಳ್ಳು ಹೇಳಬೇಕಾಗತ್ತೆ. ಒಂದು ಸರ್ತಿ ಸುಳ್ಳು ಹೇಳಕ್ ಅಭ್ಯಾಸ ಮಾಡ್ಕೊಂಡ್ರೆ ಆಮೇಲೆ ಜೀವನದಲ್ಲಿ ಅದನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ. ಅದಲ್ಲದೆ ಅವನು ಪೂರ್ತಿಯಾಗಿ ಬದಲಾಗ್ಬಿಡ್ತಾನೆ. ಆದರೆ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಈ ಥರದ ಕೆಟ್ಟ ಬುದ್ಧಿ ನನ್ನ ಮಗಳಿಗಿದೆ ಅಂತ. ಅಂದ್ಕೊಂಡೇ ಇರಲಿಲ್ಲ ನಾನು. ಅಪ್ಪ ಅಮ್ಮ, ಇವಳನ್ನ ಆಚೆ ಕರ್ಕೊಂಡೋಗು, ಕರ್ಕೊಂಡೋಗ ಆಚೆ. ಹೋಗೆ ಇಲ್ಲಿಂದ. ನನ್ನ ಮಗನ್ನ ನೆಮ್ಮದಿಯಾಗಿ ಮಲಗಕ್ ಬಿಡು. ಅವ್ನ ಪ್ರಾಣ ತೆಗೆದು ಹೋಗ್ಬೇಕು ಅಂತಿದ್ಯಾ ನೀನು? ನಡಿ ಇಲ್ಲಿಂದ. ಅಪ್ಪ, ಈ ನಾಟಕ ಮಾಡೋ ಅವಶ್ಯಕತೆ ಏನಿತ್ತು? ಒಂದ್ ಕಪಾಳಕ್ಕೆ ಬಿಟ್ಟಿದ್ರೆ ಈ ತರ ಮಾಡಕ್ಕೆ ಒಂದ್ಸತಿ ಧೈರ್ಯ ಬರ್ತಾ ಇರಲಿಲ್ಲ. ಅದಕ್ಕೆ ನೀನು ನೀನೇ, ನಾನು ನಾನೇ. ಬೇಟೆ ಆಡೋದು ಗೊತ್ತಿರೋ ಬೇಟೆಗಾರನಿಗೆ ಬಂದೂಕಿನ ಅವಶ್ಯಕತೆ ಇಲ್ಲ. ಅವಳಿಗೆ ನನ್ನ ಮೇಲಿರೋ ಪ್ರೀತಿನೇ ನನಗೆ ದೊಡ್ಡ ಆಯುಧ ಆಗಿರೋದು. IAS ಆಗಕ್ಕೆ ಹೊರಟಿದ್ದಾಳೆ. ಪಾಪ ಅವಳಿಗಿನ್ನೂ ಗೊತ್ತಿಲ್ಲ, ಈ ಗುಲಾಬ್ ಸಿಂಗ್ ಡಿಕ್ಷನರಿಲಿ IAS ಅಂದ್ರೆ ಒಂದೇ ಅರ್ಥ, ಐ ಆಮ್ ಸರ್ವಸ್ವ. ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅತ್ತಿಗೆ. ಇವತ್ತಿಂದ ಅಪ್ಪನ ಮಾತ್ ಮೀರಿ ನಾನು ಯಾವ ಕೆಲ್ಸಾನೂ ಮಾಡಲ್ಲ. ಅವ್ರ ಮನ್ಸಿಗೆ ನೋವು ಕೊಡಲ್ಲ. ನಾನು ಯಾವತ್ತೂ ಸುಳ್ಳು ಹೇಳಲ್ಲ. ಬೊಂಬೆ, ಹೇ ಬೊಂಬೆ, ನಿನಗೆ ಗೊತ್ತಾ ನಾನು ಯಾವಾಗಲೂ ಈಶಾನ ಗೊಂಬೆ ಅಂತ ಯಾಕೆ ಕರಿತೀನಿ ಅಂತ? ಯಾಕೆಂದ್ರೆ ನಾನು ಬಯಸ್ತೀನಿ ಅವಳು ಯಾವಾಗಲೂ ಬೊಂಬೆಯಾಗೇ ಇರಬೇಕು ಅಂತ. ಅವಳು ರಿಮೋಟ್ ನನ್ನ ಕೈಯಲ್ಲಿರಬೇಕು. ಹಾ ಯಾವಾಗ ನಾನು ನಗಬೇಕು ಅಂತೀನೋ ಆಗ ನೀನು ನಗಬೇಕು. ಯಾವಾಗಲೂ ಅಂತೀನೋ ಹೊಗಳಬೇಕು. ಶಾಬಾಷ್. ನಾನು ಏನು ಹೇಳದೇ ಇದ್ದಾಗ ಸುಮ್ಮನೆ ಬಾಯಿ ಮೇಲೆ ಬೆರಳಿಟ್ಕೊಂಡು ತೆಪ್ಪಗಿರಬೇಕು, ಮೂಲೆಯಲ್ಲಿ ಬಿದ್ದಿರಬೇಕು. ನೆನಪಿಟ್ಕೋ ಗೊಂಬೆ, ನೀನು ಹೇಳೋದು, ಬೀಳೋದು, ಕೂರೋದು, ನಡೆಯೋದು, ನಗೋದು ಪ್ರತಿಯೊಂದು ನನ್ನ ಕೈಯಲ್ಲಿದೆ. ಯಾವಾಗಲೂ ನನ್ನ ಕೈಯಲ್ಲೇ ಇರುತ್ತೆ. ಗೊಂಬೆ, ನೀನು ಯಾವಾಗಲೂ ಉಸಿರಾಡಬೇಕಂದ್ರೂ ಕೂಡ ನನ್ನ ಪರ್ಮಿಷನ್ ತಗೊಂಡೇ ಉಸಿರಾಡಬೇಕು. ಈ ಸೂರಜ್ ಅವರೇ, ನೀವು ಬಂದ್ಬಿಟ್ರಾ? ಟೀ ಮಾಡ್ಲಾ? ಸೂರಜ್ ಅಣ್ಣ ಪೊಲೀಸ್ ಸ್ಟೇಷನ್ ಇಂದ ವಾಪಸ್ ಬಂದ್ಬಿಟ್ರು.
ಉಡುಪಿ ಕೃಷ್ಣ, ಏನ್ ಮಾಡ್ಲಿ? ತಗೋ ಹಿಡ್ಕೋ. ಒಳ್ಳೇದಾಯ್ತು ಭಾವ ಮನೇಲಿಲ್ಲ, ಇಲ್ಲ ಅಂದ್ರೆ ಪಾಪ ಇವ್ 4 ಮಾತ್ ಕೇಳ್ಬೇಕಿತ್ತು. ಪೊಲೀಸವ್ರು ಹೊಡೆಯೋದ್ಕಿಂತ ಜಾಸ್ತಿ ಹೊಡ್ತ ತಿಂತಿದ್ದ. ಮಗನೇ ಸೂರಜ್, ಇಷ್ಟು ಪೆಟ್ಟಾಗಿದೆ, ಮೊದ್ಲು ಮನೆಗ್ ಬಾ. ಹೇ ಅಣ್ಣ ಬಂದ. ಅಣ್ಣ, ನಿಮ್ಗೇನಿದು ಗಾಯ ಎಲ್ಲ? ಅಯ್ಯೋ ತಡಿ ತಡಿ, ಸ್ವಲ್ಪ ಸುಧಾರ್ಸ್ಕೊಂಡ್ಲಿ. ಮಗ, ಆ ಪೊಲೀಸ್ನವರು ನಿನ್ಮೇಲೆ ಕೈ ಮಾಡ್ಲಿಲ್ಲ ತಾನೆ? ಅಯ್ಯೋ ಇಲ್ಲಮ್ಮ, ನಿನ್ ಮಗನ ಮೇಲೆ ಕೈ ಮಾಡೋಷ್ಟೆಲ್ಲ ಧೈರ್ಯ ಇಲ್ಲ ಅವ್ರಿಗೆ. ತಡಿ, ನಿನಗ್ ಕುಡಿಯಕ್ ನೀರ್ ತಗೊಂಬರ್ತೀನಿ. ಅಂಕಲ್ ಹೇಳ್ತಿದ್ರು ಈ ಸಲ ಪೊಲೀಸ್ ನಿನ್ನ ಅಷ್ಟು ಸುಲಭವಾಗಿ ಬಿಡಲ್ಲ ಅಂತ. UPSC ಎಕ್ಸಾಮ್ನ ಚೀಟಿಂಗ್ ಮಾಡಿದ್ಯಾ ನೀನು? ಈ ಸಲ ಮಾವನ್ ಮನೇಲಿ ಜಾಸ್ತಿ ದಿನ ಇರ್ಬೇಕಾಗತ್ತೆ. ಖಂಡಿತ ನಿನ್ಗೆ ಗುಲಾಬ್ ಸಿಂಗ್ ಅವರು ಫೋನ್ ಮಾಡ್ಸಿರ್ತಾರೆ. ಹಾ, ಅಯ್ಯೋ ಇಲ್ಲಪ್ಪ, ಇಷ್ಟು ಸಣ್ಣ ವಿಚಾರಕ್ಕೆ ಅವ್ರಿಗೆ ಯಾಕೆ ತೊಂದರೆ ಕೊಡ್ಬೇಕು ಹೇಳು? ಆದ್ರೆ ಅಣ್ಣ, ನಿಮ್ಮನ್ನ ಹೆಂಗೆ ಪೊಲೀಸರು ಎಷ್ಟು ಸುಲಭವಾಗಿ ಬಿಟ್ರು? ಅಯ್ಯೋ ಸುಲಭವಾಗಿ ಅಲ್ಲಿ ಕಾನೂನಿನ ಬಗ್ಗೆ ಇರೋ ಬರೋ ಪುಸ್ತಕ ಎಲ್ಲ ಓದ್ಬೇಕಾಯ್ತು ಅವರು. ಆಮೇಲೆ ಗೊತ್ತಾಯ್ತು ಅವ್ರಿಗೆ ಯಾವ್ದೇ ರೀತಿ ಕಂಪ್ಲೇಂಟ್ ಕೊಡದೇ ಇರೋ ವ್ಯಕ್ತಿನ ಜೈಲಲ್ಲಿ 2 ಅವರ್ಗಿಂತ ಜಾಸ್ತಿ ಇಟ್ಕೋಬಾರ್ದು ಅಂತ. ಅದಕ್ಕೆ 2 ಅವರ್ಗಿಂತ ಜಾಸ್ತಿ ಇಟ್ಕೊಳ್ದೆ ಕಳ್ಸ್ಕೊಟ್ಬಿಟ್ರು ನನ್ನ. ಹಾಗೆ ಕಳ್ಸಿಲ್ಲ ಅಂದಿದ್ರೆ ಪೊಲೀಸರೇ ಅವ್ರ ಕೆಲಸ ಕಳ್ಕೋಬೇಕಾಗ್ತಿತ್ತು. ಅದಕ್ಕೆ 2 ಅವರ್ ಆಗೋದಕ್ಕೂ ಮೊದ್ಲೇ ನನ್ನನ್ನ ಆಚೆ ಕಳಿಸಿ ಅವ್ರ ಕೆಲಸ ಉಳಿಸ್ಕೊಂಡ್ರು ಅವರು. ಆಪ್ಷನ್ ಇರ್ಲಿಲ್ಲ ಅವ್ರಿಗೆ. ದಟ್ಸ್ ಇಟ್. ವೆರಿ ಸ್ಮಾರ್ಟ್. ಹಾ, ನಿನ್ಗೆ ಕಾನೂನ್ ಬಗ್ಗೆ ಇಷ್ಟೆಲ್ಲ ಯಾವಾಗ ಗೊತ್ತಾಗೋಯ್ತು? ಕ್ರೈಮ್ ಅಲ್ಲಿ PhD ಮಾಡಿದ್ದೀನಿ ನಾನು. PhD? ಮೊದಲನೇ ಸಲ ಒಳಗೆ ಹೋದಾಗ ಗ್ರಾಜುಯೇಟ್, 2ನೇ ಸಲ ಒಳಗೆ ಹೋದಾಗ ಮಾಸ್ಟರ್ಸ್, ಮತ್ 3ನೇ ಸಲ ಒಳಗೆ ಹೋದಾಗ PhD ಆಗತ್ತೆ. ನಿಮ್ಮ ಅಣ್ಣ ಕಾನೂನ್ನ ಎಷ್ಟು ಸಲ ಮುರಿದಿದ್ದಾನೆ ಅಂದ್ರೆ ಈಗ ಕಾನೂನಿನ ಪ್ರತಿಯೊಂದು ಲೈನು ಅವನು ಗೊತ್ತಾಗೋಗಿದೆ. ಯೋಚಿಸ್ತಾ ಇದ್ದೀನಿ ಪಾರ್ಟ್ ಟೈಮಲ್ಲಿ ನಾನು ಲಾಯರ್ ಕೆಲಸ ಶುರು ಮಾಡ್ಕೊಂಡ್ಬಿಡೋಣ ಅಂತ. ಹೇಗನ್ಸುತ್ತೆ? ಓಕೆ ಅಲ್ವಾ? ನೀನ್ ಇದನ್ ಮೊದ್ಲು ಹೇಳಪ್ಪ. ನಿನ್ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ಯಾರು ಹೇಳು, ಅವ್ರ ಹೆಸರು ಹೇಳು. ಹೇಳು. ಅಮ್ಮ ಅದನ್ನ ಬಿಡಿವಾಗ. ನೀನ್ ಇಷ್ಟೊತ್ತಾದ್ರೂ ಇಲ್ಲೇ ಏನ್ ಮಾಡ್ತಾ ಇದ್ಯಾ? ಮನೇಲಿ ಯಾಕಿದ್ಯಾ? ಕೆಲ್ಸಕ್ಕೆ ಹೋಗಿಲ್ವಾ ನೀನು? ಅಮ್ಮನ್ ಮೇಲೆ ಏನೇನೋ ಅಪವಾದ ಹೊರಿಸಿ 4 ದಿನ ಕೆಲ್ಸಕ್ ರಜಾ ಕೊಟ್ಟಿದ್ದಾಳೆ ಆ ಯುವರಾಣಿ. ಅಯ್ಯೋ ಶ್ರೀಕೃಷ್ಣ, ಹೆಣ್ಮಕ್ಳು ಮದ್ವೆ ಬಗ್ಗೆ ಯೋಚನೆ ಇರ್ಲಿಲ್ಲ ಅಂದಿದ್ರೆ ಆ ದರಿದ್ರ ಕೆಲ್ಸನ ಕಾಲಿಂದ ಒದ್ದು ಬರ್ತಾ ಇದ್ದೆ. ಇವಾಗ್ಲೂ ಹೇಗಾಗ್ತಾ ಇದೆ ಅಂದ್ರೆ ಆ ಮನೆಯವ್ರ ಎದುರುಗಡೆ ಬಂದ್ರೆ 4 ಮಕಕ್ ಬಾರ್ಸೋಣ ಅಂತ. ಇದೇ ತರ ಹೇಳಿ ಹೇಳಿ 1000 ಸಲ ಕೆನ್ನೆಗೆ ಹೊಡೆದಿರುತ್ತಾರೆ ಕನ್ಸಲ್ಲಿ. ತಾಯಿ ಇದ್ರೆ ಸಂಸ್ಕಾರ ಕಲಿಸ್ತಿದ್ಲು. ಇವಾಗ ತಾಯಿ ಇಲ್ಲ, ಅವಳು ಆಡಿದ್ದೆ ಆಟ. ಇಲ್ ನೋಡು, ನಿನಗಿಷ್ಟ ಅಂತ ಬದ್ನೆಕಾಯಿ ಪಲ್ಯ ಮತ್ತೆ ಸಾಗು ಮಾಡಿದೆ, ತಿನ್ನೋಡು ಹೇಗಿದೆ ಅಂತ. ಅಮ್ಮ ನಿನ್ ಕೈಯಾರೆ ನೀನ್ ಅಡ್ಗೆ ಮಾಡಿದೆ ಅಂದ್ಮೇಲೆ ಅದನ್ನ ತಿಂದು ಹೇಳೋಂಥದ್ದೇನಿದೆ ಚೆನ್ನಾಗೇ ಇರುತ್ತೆ. ಅರೆ ವಾ 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 ವಾ, ತುಂಬಾ ವಿಚಾರಿಸ್ಕೋತಿದ್ದೀರಾ ಅತ್ಗೆ, ತುಂಬಾ ವಿಚಾರಿಸ್ಕೋತಿದ್ದೀರಾ. ಅದು ಅಲ್ಲದೆ ಈಗ ನನ್ನ ಮಗ ದೊಡ್ಡ ಯುದ್ಧ ಗೆದ್ದು ಬಂದಿದ್ದಾನಲ್ವಾ? ಅಯ್ಯೋ ಇದೇನು ಬರೀ ಸಾಗು ಮತ್ತೆ ಬದನೆಕಾಯಿ ಪಲ್ಯನ? ಅಷ್ಟೇನಾ? ಒಂದ್ ಸ್ವಲ್ಪ ಪಾಯಸ ಗೀಸ ಮಾಡ್ಬೇಕಿತ್ತು, ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ. ಜೈಲಲ್ಲಿ ಪಾಪ ಕುಡಿಯಕ್ ಒಳ್ಳೆ ನೀರಾದ್ರೂ ಕೊಟ್ಟಿರ್ತಾರೋ ಇಲ್ವೋ? ಇಲ್ ನೋಡಿ ಬಾವಾ, ಅವನಿಗೆ ನೆಮ್ಮದಿಯಾಗಿ ತಿನ್ನೋಕ್ ಬಿಡಿ. ಏನೇನ್ ಹೇಳ್ಬೇಕೋ ಮನ್ಸಾರೆ ಆಮೇಲೆ ಹೇಳಿ. ನೀವಂತೂ ಕೇಳೋರಲ್ಲ ಅಂತ ಗೊತ್ತು. ಅದ್ಕೆ ಮನೆ ಹೊರಗಿನವ್ರ ಮಾತೇ ಜಾಸ್ತಿ ಕೇಳೋರ್ಗೆ ಮನೆ ಒಳಗಿರೋರ್ ಮಾತು ಯಾಕೆ ಕೇಳ್ತಾರೆ? ಅದು ಸಾಧ್ಯನಾ ಹೇಳಿ? ನಿಮ್ ಮಾತು ಕೇಳ್ಕೊಂಡು ಶುರು ಮಾಡಿಲ್ಲ ಇದನ್ನೆಲ್ಲ ನಾನು. ಅರೆ ಅರೆ ಅರೆ, ಈಗ ನನಗೆ ನೆನಪಾಯ್ತು ನೋಡು. ನಾನೇ ಸ್ವತಃ ಪ್ರಾರ್ಥನೆ ಮಾಡಿ ತಿಲಕ ಇಟ್ಟು ಆರತಿ ಎತ್ತಿ ಪ್ರಾರ್ಥನೆ ಮಾಡ್ಕೊಂಡಿದ್ದೆ ಯಶಸ್ವಿಯಾಗಿ ಹೋಗು ಅಂತ ಅಲ್ವಾ? ಊರಲ್ಲೆಲ್ಲ ಗುಂಡಾಗಿರಿ ಮಾಡು, ತಲೆ ಒಡಿ ಅಂತ ಅಲ್ವಾ? ನಮ್ಮ ವಂಶದ ಹೆಸರು ಉಜ್ವಲ್ಸು. ನಿನಗ್ ನಾಚಿಕೆ ಆಗ್ಲಿಲ್ವಾ? ಎಲ್ರು ಅವಮಾನ ಮಾಡಿದಾಗ ನಿನ್ ನಾಚಿಕೆ ಆಗ್ಲಿಲ್ವಾ? ಜನಗಳು ಏನು ಮಾತಾಡ್ತಾರೆ ಅಂತ ನೀನ್ ಯೋಚನೆ ಮಾಡಿದ್ಯಾ? ಇವ್ರ ತಂದೆ ಇವನಿಗೆ ಸರಿಯಾಗಿ ಬುದ್ಧಿ ಕಲ್ಸಿಲ್ಲ, ಅದಕ್ಕೆ ಇವನ್ ರೌಡಿ ಆದ ಅಂತಾರೆ. ಯಾರ್ಗ್ ಯಾವ ಕೆಲ್ಸ ಸಿಗುತ್ತೋ ಅದನ್ನೇ ತಾನೇ ಮಾಡ್ತಾರೆ. ಮಧ್ಯದಲ್ಲಿ ನೀನ್ ಮಾತಾಡ್ಬೇಡ. ಸೂರಜ್, ಅಯ್ಯೋ ನಿಂತ್ಕೋ, ಯಾರಾದ್ರೂ ಅವನನ್ನ ನಿಲ್ಲಿಸ್ರಿ. ಹೊಟ್ಟೆಗೇನು ತಿಂದಿಲ್ಲ ಅಂದ್ರೆ 4 ಜನಕ್ಕೆ ಹೊಡೆಯಕ್ಕೆ ಇವನಿಗೆ ಶಕ್ತಿ ಆದ್ರೂ ಎಲ್ಲಿರುತ್ತೆ? ಸೂರಜ್, ತಿಂಡಿ ತಿನ್ಕೊಂಡು ಹೋಗಪ್ಪ. ಹೀಗೆ ಹೊಟ್ಟೆ ತುಂಬೋಯ್ತಮ್ಮ. ನಿಂತರ ಸ್ಟೂಡೆಂಟ್ಸು ಇಡೀ ಕಾಲೇಜ್ಗೆ ಮತ್ತೆ ನಿನ್ನ ತಂದೆ ತಾಯಿಗೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಕಳಂಕ.